ಈ ನ್ಯೂಸ್ಗೆ ಸ್ವಾಗತ. ಸಮಸ್ತ ಈ ನ್ಯೂಸ್ನ ವೀಕ್ಷಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಕೊರೋನಾ ಭೀತಿ ನಡುವೆ ಬಕ್ರೀದ್ ಆಚರಣೆ, ಜಿಲ್ಲಾಡಳಿತ ಸೂಚನೆ ಪಾಲಿಸಿದ ಮುಸ್ಲಿಂ ಬಾಂಧವರು. ಹೈನೋದ್ಯಮದ ಮೇಲೆ ಕೋವಿಡ್ ಕರಿನೆರಳು, ಕುರಿ ಮೇಕೆ ಸಾಕಾಣಿಕೆದಾರರು ಕಂಗಾಲು. ನಿರ್ಭಯದಿಂದ ನಡೆಯುತ್ತಿರುವ ಜೂಜು ಅಡ್ಡೆ, ನಿತ್ಯ ಕೋಟಿಗಟ್ಟಲೆ ವಹಿವಾಟು, ಪೊಲೀಸರೇಕೆ ಮೌನ. ಮಿತಿ ಮೀರುತ್ತಿರುವ ಕೋವಿಡ್ ಅಟ್ಟಹಾಸ, ಒಂದೇ ದಿನ 71 ಪ್ರಕರಣಗಳು, ಸಾವಿನ ಸಂಖ್ಯೆ 36ಕ್ಕೆ ಏರಿಕೆ. ವಾರ್ತೆಗಳ ವಿವರ. ಮುಸಲ್ಮಾನರ ಪವಿತ್ರ ಹಬ್ಬಗಳಲ್ಲೊಂದಾದ ಬಕ್ರೀದನ್ನ ಇಂದು ಎಲ್ಲೆಡೆ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿದರು. ಕೊರೋನಾ ಭೀತಿಯಿಂದಾಗಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರವೇ ನಮಾಜ್ಗೆ ಅವಕಾಶ ನೀಡಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದಲ್ಲಿ ನಿನ್ನೆ ನೀಡಿದ ಸಮಯವನ್ನ ಅನುಸರಿಸಿ ಮಸೀದಿಗಳಲ್ಲಿ ಬೆಳಗ್ಗೆ 6:45ಕ್ಕೆ ಪ್ರಾರಂಭಿಸಿ 10:30ಕ್ಕೆ ಮುಕ್ತಾಯಗೊಳಿಸಲಾಯಿತು. ಜನ ಹೆಚ್ಚಾದ ಕಡೆ ಮತ್ತೊಂದು ಬ್ಯಾಚ್ ಮಾಡಿ ನಮಾಜ್ಗೆ ಅವಕಾಶ ನೀಡಲಾಗಿತ್ತು. ತ್ಯಾಗ ಬಲಿದಾನಗಳ ಪ್ರತೀಕ ಬಕ್ರೀದ್ ಹಬ್ಬವನ್ನು ಇಂದು ಮುಸಲ್ಮಾನ್ ಬಂಧುಗಳು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಇಷ್ಟು ದಿನ ಇದ್ದಂತೆ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶವಿರಲಿಲ್ಲ. ಕೊರೋನಾ ಹರಡುವ ಭೀತಿಯಿಂದ ಆಡಂಬರದ ಹಬ್ಬ ಆಚರಣೆಗೆ ಬ್ರೇಕ್ ಹಾಕಲಾಗಿದ್ದು, ಹತ್ತಿರದ ಮಸೀದಿಗಳಲ್ಲಿಯೇ ನಮಾಜ್ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. ಜಿಲ್ಲಾಡಳಿತದ ಆದೇಶದಂತೆ ಆಯಾ ಮಸೀದಿಗಳಲ್ಲಿ ನಿಗದಿಪಡಿಸಿದ್ದ ಸಮಯಕ್ಕೆ ಮತ್ತು ಮಸೀದಿಗಳ ವ್ಯಾಪ್ತಿಯನ್ನು ಆಧರಿಸಿ ನಮಾಜ್ ಮಾಡಲು ಅವಕಾಶ ನೀಡಲಾಗಿತ್ತು. ಎಲ್ಲಿಯೂ ಯಾರೂ ಹತ್ತಿರದಿಂದ ಶುಭಾಶಯಗಳ ವಿನಿಮಯ ಮಾಡಿಕೊಳ್ಳುವುದಾಗಲಿ, ಆಲಿಂಗನ ಹಾಗೂ ಮಸೀದಿಗಳಲ್ಲಿ ವಜು ಮಾಡುವುದನ್ನು ಸಹ ರದ್ದು ಮಾಡಲಾಗಿತ್ತು. ನಗರದ ಜಮಾತೆ ಇಸ್ಲಾಂ ಸಮಿತಿಯು ಜಿಲ್ಲಾಡಳಿತ ಆದೇಶ ಪಾಲಿಸುವಂತೆ ಎಲ್ಲ ಮಸೀದಿ ಮೌಲ್ವಿಗಳಿಗೂ ಸಂದೇಶ ರವಾನಿಸಿತ್ತು. ವಕ್ಫ್ ಬೋರ್ಡ್ ಅಧ್ಯಕ್ಷ ಇಂತಿಯಾಜ್ ಆಯಾ ಮಸೀದಿಗಳಿಂದ ಶಿಸ್ತು ಪಾಲನೆಗೆ ಒತ್ತು ಕೊಡಬೇಕೆಂದು ಮನವಿ ಮಾಡಿದ್ದರು. ಇನ್ನು ಕೊರೋನಾ ಕರಿಛಾಯೆ ಈ ವರ್ಷದಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ಹೀಗೆಯೇ ನಿಯಂತ್ರಣದಲ್ಲಿಟ್ಟುಕೊಂಡು ಆಚರಣೆ ಮಾಡುತ್ತಿರುವುದರಿಂದ ಒಂದು ಕಡೆ ವ್ಯಾಪಾರಿಗಳಿಗೂ ನಷ್ಟ ಉಂಟಾಗುತ್ತಿದ್ದು, ಮತ್ತೊಂದು ಕಡೆ ಸಾಮಾನ್ಯ ಜನರ ಜೀವನಕ್ಕೂ ಸುಗಮವಾದ ದಾರಿ ಇಲ್ಲದಂತೆ ಮಾಡಿದೆ ಈ ಚೀನಾ ಮೂಲದ ವೈರಸ್. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಬಕ್ರೀದ್ ಹಬ್ಬದಂದು ಮುಸ್ಲಿಮರು ಕುರಿ ಮೇಕೆ ಮಾಂಸದ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ಉಣಬಡಿಸುತ್ತಾರಲ್ಲದೆ ಬಡಬಗ್ಗರಿಗೆ ಮಾಂಸವನ್ನ ದಾನ ಮಾಡುತ್ತಾರೆ. ಅದಕ್ಕಾಗಿ ಇವುಗಳಿಗೆ ಬೇಡಿಕೆ ಹೆಚ್ಚು. ಬಕ್ರೀದ್ಗಾಗಿಯೇ ವಿಶೇಷ ತಳಿಗಳನ್ನ ಬೆಳೆಸುತ್ತಾರೆ. ಆದ್ರೆ ಈ ಬಾರಿ ಕೊರೋನಾ ಇವಕ್ಕೆಲ್ಲ ತಣ್ಣೀರು ಬಟ್ಟೆ ಹಾಕಿದ್ದು, ಬೇಡಿಕೆ ಇಲ್ಲದೆ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕೊರೋನಾ ಮಹಾಮಾರಿ ಎಲ್ಲರನ್ನೂ ಎಲ್ಲ ಕ್ಷೇತ್ರಗಳನ್ನು ಬಗ್ಗು ಬಡಿದಿದೆ. ಅದರಲ್ಲೂ ಕೃಷಿಯನ್ನ ಇನ್ನಿಲ್ಲದಂತೆ ಕಾಡಿದೆ. ವರ್ಷಕ್ಕೊಮ್ಮೆ ಬರುವ ಬಕ್ರೀದ್ ಹಬ್ಬಕ್ಕಾಗಿಯೇ ವಿಶೇಷ ತಳಿಯ ಕೊಬ್ಬಿದ ಕುರಿ ಮೇಕೆಗಳನ್ನು ಸಾಕಾಣಿಕೆ ಮಾಡಿ ಅದರಿಂದ ಒಂದಷ್ಟು ಕಾಸು ಮಾಡಿಕೊಳ್ಳುತ್ತಿದ್ದವರಿಗೂ ಕೊರೋನಾ ಶಾಕ್ ನೀಡಿದೆ. ಮಾಂಸ, ಉಣ್ಣೆ ಹಾಗೂ ತಳಿಯ ಅಭಿವೃದ್ಧಿಯ ಉದ್ದೇಶಗಳಿಗಾಗಿ ಸಾಕಾಣಿಕೆ ಮಾಡುವ ಕುರಿ ಮೇಕೆಗಳಿಗೆ ವರ್ಷದ ಉದ್ದಕ್ಕೂ ಬೇಡಿಕೆ ಇರುತ್ತದೆ. ಆದರೆ ರುಚಿಯಾದ ಮಾಂಸಕ್ಕೆ ಬನ್ನೂರು ತಳಿಯ ಕುರಿ ಹಾಗೂ ಜಮುನಾಪುರಿ ಮತ್ತು ಉಸ್ಮಾನಾಬಾದ್ ತಳಿಯ ಮೇಕೆಗಳು ಹೆಚ್ಚು ಪ್ರಸಿದ್ಧಿ. ಅನೇಕ ರೈತರು ಬಕ್ರೀದ್ ಹಬ್ಬದ ಸಮಯದಲ್ಲಿ ಮಾರಾಟ ಮಾಡಲೆಂದು ಬನ್ನೂರು ಕುರಿ, ಜಮುನಾಪುರಿ, ಉಸ್ಮಾನಾಬಾದಿ, ಬೋಯರ್ ಹಾಗೂ ಸಿರೋಹಿ ತಳಿಯ ಮೇಕೆಗಳನ್ನು ಸಾಕಿ ಕೊಬ್ಬಿಸಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತಾರೆ. ಆರ್ಥಿಕವಾಗಿ ಸ್ಥಿತಿವಂತರಾದ ಅನೇಕ ಮುಸ್ಲಿಂ ಬಂಧುಗಳಿಗೆ ಕೊಬ್ಬಿದ ವಿಶೇಷ ತಳಿಯ ಮೇಕೆಗಳನ್ನು ಖರೀದಿಸಿ ಮನೆ ಮುಂದೆ ಕಟ್ಟಿಹಾಕಿ 4-6 ಮಂದಿ ಕಂಡು ಹುಬ್ಬೇರುವಂತೆ ಮಾಡಿದ ಮೇಲೆ ಅದನ್ನು ಕಡಿಯುವುದು ಪ್ರತಿಷ್ಠೆಯ ಪ್ರಶ್ನೆ. ಹಾಗಾಗಿ ಅಂತಹ ಕೊಬ್ಬಿದ ಕುರಿ ಮೇಕೆಗಳ ಬೆಲೆ ಎಷ್ಟೇ ಆಗಲಿ ಲೆಕ್ಕಿಸದೆ ಖರೀದಿಸುವವರ ಸಂಖ್ಯೆ ಕಡಿಮೆ ಏನಿಲ್ಲ. ಹಾಗಾಗಿಯೇ ಅನೇಕ ರೈತರು ವಿಶೇಷ ತಳಿಯ ಕುರಿ ಮೇಕೆಗಳನ್ನು ಕೊಬ್ಬಿಸಿ ಬಕ್ರೀದ್ ಹಬ್ಬಕ್ಕಾಗಿ ಲಕ್ಷ ಬೆಲೆಗೆ ಮಾರಾಟ ಮಾಡಿ ಒಂದಷ್ಟು ಹಣ ಮಾಡಿಕೊಳ್ಳುತ್ತಿದ್ದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರವಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡುವ ಸಾಕಷ್ಟು ರೈತರು ಬಕ್ರೀದ್ ಹಾಗೂ ರಂಜಾನ್ ಹಬ್ಬದ ಮಾರಾಟಕ್ಕಾಗಿಯೇ ವಿಶೇಷ ತಳಿಯ ಕುರಿ ಮೇಕೆಗಳನ್ನು ಕೊಬ್ಬಿಸಿ ಬೆಳೆಸಿದ್ದರು.
ಆದರೆ ಕೊರೋನಾ ಸೋಂಕಿನಿಂದಾಗಿ ಬಕ್ರೀದ್ ಹಬ್ಬ ಕಳೆದುಕೊಂಡಿದೆ. ಕುರಿ ಮೇಕೆಗಳ ಖರೀದಿ ಪ್ರಮಾಣ ಕುಸಿದಿದೆ. ಬೆಲೆ ಇಳಿಕೆಯಾಗಿದ್ದು ನಿರೀಕ್ಷೆಯಂತೆ ಬೇಡಿಕೆಯೂ ಇಲ್ಲ. ಬೆಲೆಯೂ ಇಲ್ಲದೆ ಕುರಿ ಮೇಕೆ ಸಾಕಾಣಿಕೆದಾರ ಕಂಗಾಲಾಗಿದ್ದಾನೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್, ಶಿಡ್ಲಘಟ್ಟ. ಶ್ರೀನಿವಾಸಪುರ ತಾಲೂಕಿನ ಗಡಿ ಭಾಗಗಳಲ್ಲಿ ವ್ಯವಸ್ಥಿತವಾಗಿ ನಿರ್ಭಯದಿಂದ ಜೂಜಾಟ ನಡೆಯುತ್ತಿದೆ. ಶ್ರೀನಿವಾಸಪುರ ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಲ ಜೂಜುಕೋರರು ಈ ಅಡ್ಡೆಯಲ್ಲಿ ಪ್ರತಿದಿನ ಬರೋಬ್ಬರಿ 1 ಕೋಟಿಗೂ ಹೆಚ್ಚಿನ ಹಣದ ವಹಿವಾಟು ನಡೆಸುತ್ತಿದ್ದು, ಈ ಅಕ್ರಮವನ್ನು ತಡೆಯಬೇಕಾದ ಪೊಲೀಸರು ಮೌನ ವಹಿಸಿದ್ದಾರೆ. ಪಬ್ಲಿಕ್ ಸಪೋರ್ಟ್ ಮಾಡ್ಬಿಟ್ಟಿದ್ರೆ ಎಲ್ಲ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ರೆ ಒಬ್ರು ಹೋಗ್ತಾನೆ ಇರಲಿಲ್ಲ. ಕಳೆದ 6 ತಿಂಗಳ ಹಿಂದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ಜೂಜು ಅಡ್ಡೆ ಕಾನೂನುಬಾಹಿರ ಚಟುವಟಿಕೆಗಳು ದೊಡ್ಡ ಸುದ್ದಿ ಮಾಡಿದ್ದವು. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾಗುತ್ತಿದ್ದಂತೆ ಜೂಜು ಅಡ್ಡೆಗಳನ್ನು ಪೊಲೀಸರು ತಡೆದರು. ಆದರೆ ಮತ್ತೊಂದು ಸ್ವರೂಪದಲ್ಲಿ ಶ್ರೀನಿವಾಸಪುರ ಗಡಿ ಗ್ರಾಮಗಳಲ್ಲಿ ವ್ಯವಸ್ಥಿತವಾಗಿ ಮತ್ತು ಪೊಲೀಸರ ಭಯವಿಲ್ಲದೆ ಜೂಜು ಅಡ್ಡೆಗಳು ನಡೆಯುತ್ತಿವೆ. ಶ್ರೀನಿವಾಸಪುರ ತಾಲೂಕಿನ ಅವಲದೊಡ್ಡಿ, ಲಕ್ಷ್ಮೀಪುರ ಹಾಗೂ ಪುಂಗನೂರು ಕ್ರಾಸ್ ಬಳಿ ಪ್ರತಿನಿತ್ಯ ವ್ಯವಸ್ಥಿತವಾಗಿ ಅಂದರ್ ಬಾಹರ್ ಇಸ್ಪೀಟ್ ಜೂಜು ನಡೆಯುತ್ತಿದೆ. ನೂರಾರು ಮಂದಿ ಪ್ರತಿನಿತ್ಯ ಈ ಅಡ್ಡೆಗಳಲ್ಲಿ ಇಸ್ಪೀಟ್ ಜೂಜು ಆಡುತ್ತಾರೆ. ಸುಮಾರು 1 ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತದೆ. ಪೊಲೀಸರ ಬೆಂಗಾವಲಿನಲ್ಲಿ ಈ ಅಡ್ಡೆ ನಡೆಯುತ್ತಿದ್ದು, ಹಣಬಲ ಮತ್ತು ತೋಳ್ಬಳ ಉಳ್ಳವರು ಉಸ್ತುವಾರಿ ವಹಿಸಿದ್ದಾರೆ. 5,000 ರೂಪಾಯಿಯಿಂದ ಇಸ್ಪೀಟ್ ಬೆಟ್ಟಿಂಗ್ ಆರಂಭವಾಗುತ್ತದೆ. ಕಾರು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಆಗಮಿಸುವ ಜೂಜುಕೋರರು ಪ್ರತಿನಿತ್ಯ ಇಸ್ಪೀಟ್ ಆಡುತ್ತಾರೆ. ಈ ಅಡ್ಡೆಗಳನ್ನು ನಿಯಂತ್ರಿಸುವ ವ್ಯಕ್ತಿಗಳ ನಡುವೆ ವೈಮನಸ್ಸು ಬಂದಿದ್ದು, ಜೂಜುಕಟ್ಟೆ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಈ ಕಾನೂನು ಬಾಹಿರ ಚಟುವಟಿಕೆಗಳು ಕುಸಿಯುತ್ತಿರುವ ಕಾನೂನು ಮತ್ತು ಸುವ್ಯವಸ್ಥೆಗೆ ಕೈಗನ್ನಡಿಯಾಗಿದೆ. ಎಸ್ ಚಂದ್ರಶೇಖರ್, ಈ ನ್ಯೂಸ್ ಬ್ಯೂರೋ, ಕೋಲಾರ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಮತ್ತೆ ಕೊರೋನಾ ಸೋಂಕಿತರ ಸಂಖ್ಯೆ ಮೇಲ್ಮುಖವಾಗಿದ್ದು, ಸಾವಿನ ಸಂಖ್ಯೆಯೂ ಹೆಚ್ಚುತ್ತಿದೆ. ಇಂದು ಒಂದೇ ದಿನ 71 ಹೊಸ ಪ್ರಕರಣಗಳು ಕಾಣಿಸಿಕೊಂಡು 2 ಬಲಿಯಾಗಿದ್ದಾರೆ. ಮತ್ತೊಂದೆಡೆ ಅಬ್ಸರ್ವೇಷನ್ನಲ್ಲಿರುವವರ ಸಂಖ್ಯೆ 6ರಿಂದ 14,000ಕ್ಕೆ ಜಿಗಿದಿದ್ದು, ಇಂದಿಗೆ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,849ಕ್ಕೆ ಏರಿಕೆಯಾಗಿದ್ದು, ಸಾವಿನ ಸಂಖ್ಯೆಯು 36ಕ್ಕೆ ಏರಿದೆ. ಈ ಕೊರೋನಾ ಸೋಂಕನ್ನು ನಿಯಂತ್ರಿಸಲು ಶತ ಪ್ರಯತ್ನ ಮಾಡುತ್ತಿದ್ದರೂ ಈ ಡೆಡ್ಲಿ ಸೋಂಕು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತಲೇ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿನ್ನೆ 49 ಹೊಸ ಸೋಂಕಿತರು ಪತ್ತೆಯಾಗಿದ್ದರು. ಇಂದು 71 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 2 ಮೃತಪಟ್ಟಿದ್ದಾರೆ. ಪ್ರಾರಂಭದಲ್ಲಿ ಗೌರಿಬಿದನೂರು ತಾಲೂಕು ಅತಿ ಹೆಚ್ಚು ಸೋಂಕಿತರನ್ನ ಹೊಂದಿತ್ತು. ಆದರೆ ಇತ್ತೀಚೆಗೆ ಇದನ್ನು ಹಿಂದಿಕ್ಕಿದ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪ್ರತಿದಿನ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ದು, ಸಾವಿನ ಸಂಖ್ಯೆಯಲ್ಲೂ ಮುಂದಿದೆ. ಜಿಲ್ಲೆಯಲ್ಲಿ ಇಂದು ಕಂಡುಬಂದಿರುವ ತಾಲೂಕುವಾರು ಸೋಂಕಿತರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 42, ಬಾಗೇಪಲ್ಲಿ ತಾಲೂಕಿನಲ್ಲಿ 5, ಚಿಂತಾಮಣಿ ತಾಲೂಕಿನಲ್ಲಿ 6, ಗೌರಿಬಿದನೂರು ತಾಲೂಕಿನಲ್ಲಿ 15, ಗುಡಿಬಂಡೆ 1 ಹಾಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿ 2 ಜನರಿಗೆ ಸೋಂಕು ಸೇರಿ ಜಿಲ್ಲೆಯಲ್ಲಿ ಒಟ್ಟು 1,849ಕ್ಕೆ ಏರಿದೆ. ಇನ್ನು ಇಂದು ಜಿಲ್ಲೆಯಲ್ಲಿ 67 ಮಂದಿ ಕೋವಿಡ್ ಪಾಸಿಟಿವ್ನಿಂದ ಗುಣಮುಖರಾಗಿದ್ದು, ಇದುವರೆಗೂ ಒಟ್ಟು 1,226 ಜನ ಗುಣಮುಖರಾಗಿ ಮನೆಗಳಿಗೆ ಸೇರಿದ್ದಾರೆ. ಜಿಲ್ಲಾಡಳಿತ ಪ್ರಾರಂಭದಿಂದಲೂ ಪಾಸಿಟಿವ್ ಬರುವವರ ಸಂಖ್ಯೆಯನ್ನು ನಿಯಂತ್ರಿಸಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದು, ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜನರನ್ನು ಕೋವಿಡ್ ಟೆಸ್ಟ್ಗೆ ಒಳಪಡಿಸುತ್ತಿದೆ.
ಇದುವರೆಗೂ ಜಿಲ್ಲೆಯಲ್ಲಿ 42,770 ಜನರಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಆ ಪೈಕಿ 40,901 ಜನರಿಗೆ ನೆಗೆಟಿವ್ ಎಂದು ಗೊತ್ತಾಗಿದೆ. ಆದರೆ ಪಾಸಿಟಿವ್ ಬರಬಹುದಾ ಅನ್ನೋ ನಿಗಾದಲ್ಲಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು, ನಿನ್ನೆ 6,000 ಆಸುಪಾಸು ಇದ್ದದ್ದು ಇವತ್ತು 14,000ಕ್ಕೆ ಮುಟ್ಟಿರುವುದು ಆತಂಕ ಪಡುವಂತೆ ಮಾಡಿದೆ. ಇನ್ನು ಸಕ್ರಿಯ 586 ಜನರಿದ್ದಾರೆ. ಜಿಲ್ಲೆಯಲ್ಲಿ ಸೋಂಕಿತರ ಮತ್ತು ಮರಣ ತಾಲೂಕುವಾರು ಒಟ್ಟು ಸಂಖ್ಯೆ ನೋಡೋದಾದರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 675 ಜನರಿಗೆ ಸೋಂಕು ದೃಢಪಟ್ಟಿದ್ದು 17 ಜನ ಸಾವನ್ನಪ್ಪಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ 412 ಜನರಿಗೆ ಸೋಂಕು ದೃಢಪಟ್ಟಿದ್ದರೆ 9 ಜನ ಬಲಿಯಾಗಿದ್ದಾರೆ. ಚಿಂತಾಮಣಿಯಲ್ಲಿ 287 ಜನರಿಗೆ ಸೋಂಕು ದೃಢಪಟ್ಟಿದ್ದು 4 ಜನ ಸಾವನ್ನಪ್ಪಿದ್ದಾರೆ ಮತ್ತು ಬಾಗೇಪಲ್ಲಿಯಲ್ಲಿ 225 ಜನರಿಗೆ ಸೋಂಕು ದೃಢಪಟ್ಟಿದ್ದು 3 ಜನ ಬಲಿಯಾಗಿದ್ದಾರೆ. ಶಿಡ್ಲಘಟ್ಟದಲ್ಲಿ 162 ಜನರಿಗೆ ಸೋಂಕು ದೃಢಪಟ್ಟಿದ್ದು 2 ಜನ ಸಾವನ್ನಪ್ಪಿದ್ದಾರೆ ಹಾಗೂ ಗುಡಿಬಂಡೆ ತಾಲೂಕಿನಲ್ಲಿ ಒಟ್ಟು 88 ಸೋಂಕಿತರು ಇದ್ದರೆ ಒಬ್ಬರು ಮಾತ್ರ ಮೃತಪಟ್ಟಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಮಹಿಳೆಯರ ಪಾಲಿಗೆ ಅಚ್ಚುಮೆಚ್ಚು. ಭಾರತೀಯ ಸಾಂಪ್ರದಾಯಿಕ ಹಬ್ಬಗಳ ಪಟ್ಟಿಗೆ ಸೇರ್ಪಡೆಯಾಗುತ್ತಿರುವ ಈ ಹಬ್ಬವನ್ನ ಚಿಕ್ಕಬಳ್ಳಾಪುರದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ್ರು. ಆದ್ರೆ ಈ ಹಿಂದಿನಂತೆ ಈ ಬಾರಿ ಅದ್ದೂರಿ ಆಡಂಬರಕ್ಕೆ ಕೊರೋನಾ ಸೋಂಕು ಬ್ರೇಕ್ ಹಾಕಿತ್ತು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣು ಅನ್ನೋ ಮಾತಿದೆ. ಅದರಂತೆ ಭಾರತೀಯ ಪ್ರಜೆಗಳು ಎಲ್ಲದರಲ್ಲೂ ತನ್ನ ಇರುವಿಕೆಯನ್ನ ಇಷ್ಟಪಡುತ್ತಾರೆ. ಭಾರತೀಯ ಪ್ರಮುಖ ಹಬ್ಬಗಳ ಪಟ್ಟಿಗೆ ಸೇರುತ್ತಿರುವ ವರಮಹಾಲಕ್ಷ್ಮಿ ಹಬ್ಬವನ್ನ ಮನೆಗಳಲ್ಲೇ ಆಚರಿಸಿದ್ರು. ಮನೆಯಲ್ಲೇ ತಯಾರಿಸಿದ ತಿಂಡಿ ತಿನಿಸುಗಳು, ಮಾರುಕಟ್ಟೆಯಿಂದ ತಂದ ಬಗೆ ಬಗೆಯ ಹೂವು, ಬಾಳೆ ತಿಂಡಿನಿಂದ ಸಿಂಗರಿಸಿ ಅದಕ್ಕೆ ಮಿಣಗುಟ್ಟುವ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಿದ ವರಮಹಾಲಕ್ಷ್ಮಿಯ ಮುಖವಾಡಗಳು ಒಂದು ಮನೆಗಿಂತ ಮತ್ತೊಂದು ಮನೆಗೆ ಹೋಲಿಕೆ ಮಾಡಲು ಅಸಾಧ್ಯವಾಗುತ್ತಿತ್ತು. ವರಮಹಾಲಕ್ಷ್ಮಿ ಹಬ್ಬವೆಂದರೆ ಪುರುಷರಿಗಿಂತ ಮಹಿಳೆಯರಿಗೆ ಅಚ್ಚುಮೆಚ್ಚು. ಪ್ರತಿ ವರ್ಷದಂತೆ ಈ ಬಾರಿಯೂ ವಿಜೃಂಭಣೆಯಿಂದ ಹಬ್ಬ ಆಚರಿಸಿ ಊರವರಿಗೆಲ್ಲ ತೋರಿಸುವ ಅವಕಾಶಕ್ಕೆ ಕೊರೋನಾ ಬ್ರೇಕ್ ಹಾಕಿತ್ತು. ಮನೆಯ ಮಟ್ಟಿಗಾದ್ರೂ ಹಬ್ಬ ಮಾಡಿಯೇ ತೀರುವುದಾಗಿ ಹಠಕ್ಕೆ ಬಿದ್ದ ಮಹಿಳೆಯರು ಡಿಫರೆಂಟ್ ಆಗಿ ವರಮಹಾಲಕ್ಷ್ಮಿಯನ್ನ ಪೂಜಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಮುಂದುವರಿಯುತ್ತದೆ. ಎಸ್ಎಲ್ಎನ್ ಇಂಟೀರಿಯರ್ ಡಿಸೈನ್ ನಿಮ್ಮ ಮನೆಯ ಅಂದವನ್ನ ಮತ್ತಷ್ಟು ಹೆಚ್ಚಿಸಲು ನವೀನ ವಿನ್ಯಾಸದೊಂದಿಗೆ ಇಂಟೀರಿಯರ್ ಡಿಸೈನ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಅಡುಗೆ ಮನೆ, ಕ್ಯಾಬಿನೆಟ್, ಟಿವಿ ಯೂನಿಟ್ ಅಂಡ್ ವಾರ್ಡ್ರೋಬ್ಸ್ ಕೆಲಸಗಳನ್ನು ಮಾಡಿಕೊಡಲಾಗುತ್ತದೆ. 3D ತಂತ್ರಜ್ಞಾನದ ಡಿಸೈನರ್ ಕಿಚನ್ ಕ್ಯಾಬಿನೆಟ್, ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್ಸ್, ಟಿವಿ ಯೂನಿಟ್, ಡಿಜಿಟಲ್ ಲಮೆಂಟ್ಸ್ ವರ್ಕ್ಸ್ ಅಂಡ್ ಅಲ್ಯೂಮಿನಿಯಂ ವರ್ಕ್ಸ್ ಮಾಡಿಕೊಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಎಸ್ಎಲ್ಎನ್ ಇಂಟೀರಿಯರ್ ಡಿಸೈನ್, ನಂಬರ್ 7/8, ಗ್ರೌಂಡ್ ಫ್ಲೋರ್, ಎಸ್ಎಲ್ಎನ್ ಬಿಲ್ಡಿಂಗ್, FCI ಮೈನ್ ಗೇಟ್ ಮುಂಭಾಗ, ಚನ್ನಸಂದ್ರ, ಕಾಡುಗೋಡಿ ಪೋಸ್ಟ್, ಬೆಂಗಳೂರು. ವಿರಾಮದ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಲ್ಲಿ ನಿನ್ನೆ ಮಳೆರಾಯನು ಆರ್ಭಟಿಸಿದ್ದಾನೆ. ಭಾರೀ ಮಳೆಯಿಂದ ತಾಲೂಕಿನಲ್ಲಿ ಗ್ರಾಮಾಂತರ ಪ್ರದೇಶಗಳ ಪಂಚಾಯಿತಿಗಳ ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದ ನೀರು ಸರಾಗವಾಗಿ ಹರಿಯದೆ ಮನೆಗಳ ಒಳಗೆ ನುಗ್ಗಿ ಇನ್ನಿಲ್ಲದ ಅವಾಂತರ ಸೃಷ್ಟಿಸಿ ಜನರನ್ನ ಆತಂಕಕ್ಕೆ ಗುರಿ ಮಾಡಿತ್ತು. ನಿನ್ನೆ ದಾಖಲೆ ಪ್ರಮಾಣದ ಮಳೆಯಾಗಿದೆ. ಕಾದಲವೇಣಿಯಲ್ಲಿ 96 ಮಿಲಿಮೀಟರ್, ಹಿರೇಬಿದನೂರು 58 ಮಿಲಿಮೀಟರ್, ಮಧುಗೆರೆ 96 ಮಿಲಿಮೀಟರ್, ಬಿ ಬೊಮ್ಮಸಂದ್ರ 22 ಮಿಲಿಮೀಟರ್, ಬೈಚಾಪುರ 56 ಮಿಲಿಮೀಟರ್ ಹಾಗೂ ಅಲಕಾಪುರ 59 ಮಿಲಿಮೀಟರ್ ರಷ್ಟು ಮಳೆಯಾಗಿ ತಾಲೂಕಿನ ಪ್ರಮುಖ ನದಿಗಳಾದ ಬಾದಿಮರಳೂರು, ಇಡಗೂರು ಕೆರೆ, ಬೈಚಾಪುರ, ಮರಳೂರು,
ವೈಚುಕರಹಳ್ಳಿ ಕೆರೆ ಬಹುತೇಕ ತುಂಬಿದ್ದು ರೈತನ ಮೊಗದಲ್ಲಿ ಮಂದಹಾಸ ಬೀರಿದೆ. ನಗರ ಪ್ರದೇಶದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಸಿತ್ತು. ನಗರ ಪ್ರದೇಶಗಳಲ್ಲಿ ತಗ್ಗು ಪ್ರದೇಶದಲ್ಲಿ ಇರುವ ಮನೆಗಳಿಗೆ ಭಾರೀ ಮಳೆಯಿಂದ ನೀರು ನುಗ್ಗಿ ಜನರಿಗೆ ನಿದ್ದೆಗೆಡಿಸಿದ್ದು, ಇದಕ್ಕೆ ನ್ಯಾಯಾಧೀಶರ ಮನೆಗೂ ನೀರು ನುಗ್ಗಿ ಸ್ವತಃ ನ್ಯಾಯಾಧೀಶರೇ ಗಾಬರಿಗೊಂಡರು. ಇದರಿಂದ ನಗರಸಭೆ ಪೌರಾಯುಕ್ತರು ಜಿಎನ್ ಚಲಪತಿ ಸ್ಥಳಕ್ಕೆ ಧಾವಿಸಿ ನ್ಯಾಯಾಧೀಶರ ಕುಟುಂಬವನ್ನ ಪ್ರವಾಸಿ ಮಂದಿರಕ್ಕೆ ಸ್ಥಳಾಂತರಿಸಿ ನ್ಯಾಯಾಧೀಶರ ವಸತಿ ಗೃಹದಲ್ಲಿ ತುಂಬಿದ ನೀರನ್ನ ಹೊರಹಾಕಿದ್ರು. ರಾತ್ರಿ ಇಡೀ ಬಿದ್ದ ಮಳೆಯಿಂದ ರೈಲ್ವೆ ಅಂಡರ್ ಪಾಸ್ ರಸ್ತೆಯು ಸಂಪೂರ್ಣ ಜಲಾವೃತಗೊಂಡು ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಬೇಕಾದ ಸಿಬ್ಬಂದಿಯಿಂದ ಹಿಡಿದು ಸಾರ್ವಜನಿಕರಿಗೂ ಆ ಭಾಗದ ಪ್ರದೇಶಕ್ಕೆ ಹೋಗಲು ಹರಸಾಹಸ ಮಾಡಬೇಕಿತ್ತು. ರಾಜಕಾಲುವೆಗಳ ಒತ್ತುವರಿಯಿಂದ ಮಳೆ ನೀರು ಮನೆಗಳಿಗೆ ನುಗ್ಗಿದ್ದು ಇದೀಗ ಅಧಿಕಾರಿಗಳಿಗೆ ಅರಿವು ಆಗಿದೆ. ಈ ಹಿಂದೆ ಹಿರಿಯರು ಪಟ್ಟಣಗಳನ್ನು ನಿರ್ಮಿಸುವಾಗ ಮುಂದಾಲೋಚನೆಯಿಂದ ರಾಜಕಾಲುವೆಗಳನ್ನು ನಿರ್ಮಿಸಿದ್ದರು. ಆದರೆ ಕೆಲವು ಜನರ ಅನುಕೂಲಕ್ಕಾಗಿ ಅಧಿಕಾರಿಗಳನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಅವುಗಳನ್ನು ಒತ್ತುವರಿ ಮಾಡಿದ್ದ ಪರಿಣಾಮ ಮಳೆ ನೀರು ಮನೆಗಳಿಗೆ ನುಗ್ಗಿದೆ ಎಂಬ ಮಾತು ಪ್ರಜ್ಞಾವಂತರ ಅಭಿಮತವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ರಾಜಕಾಲುವೆಗಳ ಒತ್ತುವರಿ ತೆರವುಗೊಳಿಸಿದ್ದಲ್ಲಿ ನಗರಕ್ಕೆ ಹೆಚ್ಚಿನ ಅನಾಹುತ ತಪ್ಪಿದಂತೆ ಆಗುತ್ತದೆ. ರಾತ್ರಿ ನಗರದಲ್ಲಿ ಅನಿರೀಕ್ಷಿತ ಮಳೆಯಿಂದಾಗಿ ನಗರದಾದ್ಯಂತ ಜಲಾವೃತವಾಗಿತ್ತು. ಅದೇ ರೀತಿ ಮೊನ್ನೆ ಜಿಲ್ಲಾಧಿಕಾರಿಗಳು ಅವರ ಒಂದು ಸೂಚನೆ ಮೇರೆಗೆ ತುರ್ತು ಕಾರ್ಯಕ್ರಮಗಳನ್ನು ನಗರಸಭೆ ಕೈಗೆತ್ತಿಕೊಂಡಿತ್ತು. ಜೀವಜಲ ಆಶ್ರಮ ಇರ್ಬೋದು, ನಮ್ಮ ನ್ಯಾಯಾಧೀಶರ ಮನೆ ಇರ್ಬೋದು, ಅದೇ ರೀತಿಯಾಗಿ ಮಾನಸ ಆಸ್ಪತ್ರೆ, ಅನೇಕ ಕಡೆ ಏನು ಈಗಾಗಲೇ ನೀರಿಂದ ಆಗಿತ್ತು ಅದನ್ನೆಲ್ಲ ತೆರವು ಕಾರ್ಯಾಚರಣೆ ರಾತ್ರಿಯಿಂದ ಸಹ ನಾವು ಕೈಗೊಂಡಿದ್ದೀವಿ. ಅದೇ ರೀತಿ ಬೆಳಗಿನ ಜಾವ ಈಗಲೂ ಸಹ ಒಂದು ತೆರವು. ಜಿಎ ಪ್ರದೀಪ್, ಈ ನ್ಯೂಸ್, ಗೌರಿಬಿದನೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಭೀತಿ ನಡುವೆ ಬಕ್ರೀದ್ ಆಚರಣೆ, ಜಿಲ್ಲಾಡಳಿತ ಸೂಚನೆ ಪಾಲಿಸಿದ ಮುಸ್ಲಿಂ ಬಾಂಧವರು. ಹೈನೋದ್ಯಮದ ಮೇಲೆ ಕೋವಿಡ್ ಕರಿನೆರಳು, ಕುರಿ ಮೇಕೆ ಸಾಕಾಣಿಕೆದಾರರು ಕಂಗಾಲು. ನಿರ್ಭಯದಿಂದ ನಡೆಯುತ್ತಿರುವ ಜೂಜು ಅಡ್ಡೆ, ನಿತ್ಯ ಕೋಟಿಗಟ್ಟಲೆ ವಹಿವಾಟು, ಪೊಲೀಸರೇಕೆ ಮೌನ. ಮಿತಿ ಮೀರುತ್ತಿರುವ ಕೋವಿಡ್ ಅಟ್ಟಹಾಸ, ಒಂದೇ ದಿನ 71 ಪ್ರಕರಣಗಳು, ಸಾವಿನ ಸಂಖ್ಯೆ 36ಕ್ಕೆ ಏರಿಕೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ಶಬ್ರಿಂತಾಜ್.